ಪ್ರಶ್ನೆ, ರೈಟ್ ಡೌನ್ ಆಲ್ ದ ಸಬ್ಸೆಟ್ಸ್ ಆಫ್ ದ ಫಾಲೋಯಿಂಗ್ ಸೆಟ್ಸ್. ಏನು ಮಾಡ್ತಾ ಇದ್ದೀವಿ? ಇಂಡೈರೆಕ್ಟಾಗಿ ಏನು ಮಾಡ್ತಿದ್ದೀವಿ ಅಂತ ಹೇಳಿದ್ರೆ, ವಿ ಆರ್ ಬೇಸಿಕಲಿ ರೈಟಿಂಗ್, ಬೇಸಿಕಲಿ ವಿ ಆರ್ ಏನು ಮಾಡ್ತಿದ್ದೀವಿ ಇಲ್ಲಿ? ರೈಟಿಂಗ್ ಏನು ಬರಿತಾ ಇದ್ದೀವಿ? ರೈಟಿಂಗ್ ದ ಎಲಿಮೆಂಟ್ಸ್ ಆಫ್ ವಾಟ್? ಎಲಿಮೆಂಟ್ಸ್ ಆಫ್ ಪವರ್ ಸೆಟ್. ಸರಿನಾ? ಮೊದಲನೇ ಪ್ರಶ್ನೆ, ಸೆಟ್ ಬಿ, ಆಯಿತಾ? ಎ ಅಂತ ಕರೆಯೋದು ಬೇಡ, ಸೊ ದಟ್ ನಿಮ್ಗೆ ಅರ್ಥ ಆಗಲಿ, ಬೇರೆ ಹೆಸರನ್ನು ಕರಿಬೋದು ಅಂಥೇಳಿ. ಸೊ ಸೆಟ್ ಬಿ ಇಸ್ ಮೇಡ್ ಅಪ್ ಆಫ್ ಎ, ಎಲಿಮೆಂಟ್ ಎ. ದ ಪಾಸಿಬಲ್ ಸಬ್ಸೆಟ್ಸ್ ಏನೇನಪ್ಪ ಅಂತ ಹೇಳಿದ್ರೆ, ಪಾಸಿಬಲ್ ಸಬ್ಸೆಟ್ಸ್ ಆಫ್ ಬಿ ವುಡ್ ಬಿ ಏನೇನೋ ಸೆಟ್ ಎ ಆ್ಯಂಡ್ ನಲ್ ಸೆಟ್. ಸರಿನಾ? ನೆಕ್ಸ್ಟು ಸೆಟ್ ಸಿ, ಎ ಕಾಮ ಬಿ. ಹಾಂ, ಪಾಸಿಬಲ್ ಸಬ್ಸೆಟ್ಸ್ ಏನಿದರಲ್ಲಿ? ಪಾಸಿಬಲ್ ಸಬ್ಸೆಟ್ಸ್ ಆಫ್ ಬಿ ವುಡ್ ಬಿ ಒಂದು ದ ಸೆಟ್ ಇಟ್ ಸೆಲ್ಫ್, ಮತ್ತು ನಲ್ ಸೆಟ್ಟು, ಅದು ಬಿಟ್ಟರೆ ಕಾಂಬಿನೇಷನ್, ಅಂದರೆ ಒಂದೇ ಎಲಿಮೆಂಟ್ ತೊಗೊಂಡು ಬರ್ಕೊಂಡು ಹೋಯ್ತು ಅಂತ ಹೇಳಿದ್ರೆ ಇದು ನಿಮ್ಮ ಉತ್ತರ. ಆಯಿತಾ? ಮೂರನೇ ಪ್ರಶ್ನೆ, ಅದನ್ನು ಸೆಟ್ ಡಿ ಅಂತ ಕರ್ಕೊತೀನಿ. ಇಟ್ ಇಸ್ ಮೇಡ್ ಅಪ್ ಆಫ್ 1 2 3. ಪೈಥಾನ್ ಕೋಡ್ ಉಪಯೋಗಿಸಿ ನಾವು ಇಲ್ಲಿ ಈ ಸೆಟ್ಟಿಂದು ಪವರ್ ಸೆಟ್ ಎಲಿಮೆಂಟ್ಸ್ ಹುಡುಕ್ತಾ ಇದ್ದೀವಿ ಇಲ್ಲಿ. ಸರಿನಾ? ಇಲ್ಲಿ ನೋಡಿ, ಇಲ್ಲಿ ಸೆಟ್ ಎ ಇದೆ, ಇಲ್ಲಿ ಕಾಣ್ತಾ ಇದೆ. ಇದು ಏನು ಎಂಟ್ರಿ ಮಾಡಿದ್ದೀನಿ? 1 2 3. ಇಟ್ಸ್ ಮೇಡ್ ಅಪ್ ಆಫ್ 1 2 3. ಇವಾಗ ಅದು ಪವರ್ ಸೆಟ್ ಜನ್ರೇಟ್ ಮಾಡು ಅಂತ ಹೇಳಿದ್ರೆ ಇಲ್ಲಿ ನೋಡಿ ಜನ್ರೇಟ್ ಮಾಡ್ತು. ಮೊದಲೇದಾಗಿ ನಲ್ ಸೆಟ್ ಕೊಡ್ತಾ ಇದೆ, ನೆಕ್ಸ್ಟು ಬರೀ ಎಲಿಮೆಂಟ್ 1 2 ಮತ್ತು 3 ಕೊಟ್ಟಿದೆ, ಆಮೇಲೆ ಕಾಂಬಿನೇಷನ್ 1 2 1 3 2 3, ಕೊನೆಯದಾಗಿ 1 2 3 ಅಲ್ವಾ? ಸೊ ಇದು ನಿಮ್ಮ ಪಾಸಿಬಲ್ ಸಬ್ಸೆಟ್ಸ್. ಸೊ ಪಾಸಿಬಲ್ ಸಬ್ಸೆಟ್ಸ್ ಆರ್ ಪಾಸಿಬಲ್ subsets of D would be what? Would be null set, the set itself. ಇವೆರಡಂತೂ ಬರೀಲೇಬೋದು. ಅದಾಯಿತು ಅಂದರೆ ಒಂದೊಂದೇ ಎಲಿಮೆಂಟ್ ಬರೀರಿ, 1 2 ಮತ್ತು 3. ಸರಿನಾ? ನೆಕ್ಸ್ಟ್ ಏನು ಮಿಕ್ಸ್ ಮಾಡಿದ್ದೀವಿ? ಇನ್ನೇನು ಬರಿಬೇಕು? ಕಾಂಬಿನೇಷನ್ ಆಫ್ 2 ಎಲಿಮೆಂಟ್ಸ್, 1 and 2, 1 and 3 ಮತ್ತು 2 and 3. ನಪ್ಕೈಯಲ್ಲಿ 2 and 3 and 3 and 2 ಆರ್ 1 ದ ಸೇಮ್. ಇಲ್ಲಿ ಆರ್ಡರ್ ವಿಲ್ ನಾಟ್ ಮ್ಯಾಟರ್. ಆರ್ಡರ್ ಹೆಚ್ಚು ಕಮ್ಮಿ ಆಯಿತು ಅಂತ ಹೇಳಿದ್ರೆ ಏನು ತೊಂದರೆ ಇಲ್ಲ. ಆಯಿತಾ? ನಾನು 1 3 ಬದಲಾಗಿ 3 1 ಕೂಡ ಬರೆಯುವುದು. ಸರಿನಾ? ಹಾಂ, ಕೊನೆಯದಾಗಿ ವಿ ಹ್ಯಾವ್ ಅ ಸೆಟ್ ವಿಚ್ ಇಸ್ ಮೇಡ್ ಅಪ್ ಆಫ್ ನಥಿಂಗ್ ಹೇಳಬೇಕು ಅಂತ ಹೇಳಿದ್ರೆ. ಸೊ ಪಾಸಿಬಲ್ ಸಬ್ಸೆಟ್ಸ್ ಆಫ್ ಎನಿ ಸೆಟ್ ಈಸ್ ವಾಟ್? ನಲ್ ಸೆಟ್ ಇಟ್ ಸೆಲ್ಫ್. ಹಾಗಾಗಿ ಪಾಸಿಬಲ್ ಸಬ್ಸೆಟ್ ಆಫ್ ಇ ವುಡ್ ಬಿ ಆನ್ ಎಂಟಿ ಸೆಟ್. ಸೊ ಇದೆ ನಿಮ್ಮ ಉತ್ತರ.